ಯೂಸ್ವಲಿ ಜನರ ಕಾನ್ಸೆಪ್ಟ್ ಏನು, ಹೆಲ್ತ್ ಈಸ್ ಎಕ್ಸ್ಪೆನ್ಸಿವ್ ಅಂತ. ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದರೆ ಎಕ್ಸ್ಪೆನ್ಸಿವ್ ಅಲ್ಲ ಅದು. ಇನ್ಸ್ಟೆಡ್ ಇಟ್ ರಿಕ್ವೈರ್ಸ್ ಲಿಟಲ್ ಬಿಟ್ ಎಕ್ಸ್ಟ್ರಾ ಎಫರ್ಟ್. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನ್ಯೂಟ್ರಿಯೆಂಟ್ ಬಗ್ಗೆ ನೀವು ಮಾತಾಡ್ತಿದ್ರಿ, ಜನರಿಗೆ ಅನಿಸ್ತಿರುತ್ತೆ ನಾವು ಆರ್ಗ್ಯಾನಿಕ್ ಫುಡ್ಸ್ ಪರ್ಚೇಸ್ ಮಾಡಬೇಕು, ಅದರಿಂದ ಹೆಲ್ತ್ ಮೇಂಟೈನ್ ಆಗುತ್ತೆ ಅಂತ. ಅದು ಎಕ್ಸ್ಪೆನ್ಸಿವ್. ಬಟ್ ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿಬಿಟ್ಟು ಗ್ರೇನ್ಸ್ನ ನೀವೇ ಹೋಗಿ ಮಿಲ್ಸ್ ಹತ್ರ ಅದನ್ನು ಗ್ರೈಂಡ್ ಮಾಡಿಸ್ಕೊಂಡು ಬರೋದಾಗಲಿ, ಅಥವಾ ನೀವೇ ಮನೆಯಲ್ಲಿ ಈ ಥರ ದೋಸೆ ಅವೆಲ್ಲ ಏನು ರಿಕ್ವೈರ್ಮೆಂಟ್ ಇರುತ್ತೆ ಬೇಸಿಕ್, ಅದನ್ನು ನೆನೆ ಹಾಕಿಡೋದಾಗಲಿ, ಕಾಳುಗಳು, ಈ ಥರದ ಎಕ್ಸ್ಟ್ರಾ ಎಫರ್ಟಿಂದ ಆಬ್ವಿಯಸ್ಲಿ ನಿಮ್ಮ ನ್ಯೂಟ್ರಿಷನ್ನ ಇಂಪ್ರೂವ್ ಮಾಡ್ಕೋಬೋದು. ಓಕೆ, ಸೂಪರ್. ಸೊ ಈಗ ಪ್ರೋಟೀನ್ ಡೆಫಿಷಿಯೆಂಟ್ ಆಗ್ತಾರೆ ಅಂತ ಹೇಳ್ತಾರೆ. ಇಸ್ ಇಟ್ ಡೈರೆಕ್ಟ್ಲಿ ಇನ್ಕ್ಲೈನ್ಡ್ ಟು ಒಬೇಸಿಟಿ? ಪ್ರೋಟೀನ್ ಆ್ಯಕ್ಚುಲಿ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಎವ್ರಿ ಇಂಡಿವಿಜುವಲ್. ಬಟ್ ಇಂಡಿಯನ್ಸ್ ಅಂತ ಬಂದಾಗ ಪ್ರೋಟೀನ್ ರಿಕ್ವೈರ್ಮೆಂಟ್ ಅಷ್ಟೊಂದು ನಾವು ನಮ್ಮ ಯೂಸ್ವಲ್ ಡಯಟಿಂದ ರೀಚ್ ಮಾಡೋದು ಕಷ್ಟ. ಬಟ್ ಫೋಕಸ್ಡ್ ಅಂದರೆ ನಾವು ಈಗ ಬ್ಯಾಲೆನ್ಸ್ಡ್ ಮೀಲ್ ಅಂತ ಏನು ಹೇಳ್ತಿರ್ತಾರಲ್ವ, ನಾವು ಫೋಕಸ್ಡ್ ಆಗಿ ನಾವು ಪ್ರೋಟೀನ್ ಮೇಲೆ ಪ್ರಾಪರ್ಲಿ ನಾವು ಫೋಕಸ್ ಮಾಡಿ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಈಸಿಲಿ ಅದನ್ನು ನಾವು ರೀಚ್ ಮಾಡ್ಬೋದು. ಡೈಲಿ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ಈಸಿಲಿ ರೀಚ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಸೊ ಇಫ್ ಯು ಕ್ಯಾನ್ ಟೆಲ್ ಮೀ 5 ಟಾಪ್ ಪ್ರೋಟೀನ್ ತೊಗೊಂಡ್ರೆ ಲೈಕ್ ಬಾಡಿ ಈಸ್ ಈಸಿಲಿ ಡೈಜೆಸ್ಟಬಲ್ ಆಗೋ ಅಂಥ ಪ್ರೋಟೀನ್ ಏನಾದರೂ ನಾವು ತೊಗೋಬೋದು ಅಂತ ಇದ್ದರೆ ಏನಾದರೂ 5 ಟಾಪ್ ಪ್ರೋಟೀನ್ ಸೋರ್ಸಸ್ ಅಂತ, ಸ್ಪೆಷಲಿ ಎಗ್, ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಒನ್ ಆಫ್ ದ ಬೆಸ್ಟ್ ಸೋರ್ಸ್ ವಿತ್ ಯೋಕ್. ಓಕೆ, if you take with yolk, it will give up to 6 grams of protein. Then non-vegetarian alli meat, ಅದರಲ್ಲಿ even fish is very superior to other sources ಅಂತ ಹೇಳ್ತೀವಿ. ವೆಜಿಟೇರಿಯನ್ ಅಂತ ಬಂದಾಗ ಪಲ್ಸಸ್, ಸ್ಪೆಷಲಿ ಪಲ್ಸಸ್ ಆರ್ ವೆರಿ ರಿಚ್ ಸೋರ್ಸ್ ಆಫ್ ಪ್ರೋಟೀನ್. ಸೋಯಾ, ಇದನ್ನು ಕೂಡ ಯುಟಿಲೈಸ್ ಮಾಡ್ಬೋದು. ಸೊ ಪ್ರೋಟೀನ್ ಡೆಫಿಷಿಯೆಂಟ್ ಆಯಿತು ಅಂದರೆ ಬಾಡಿ ಹೌ ವಿಲ್ ಇಟ್ ಬಿಹೇವ್? ನಮ್ಗೇನಾದರೂ ಸಿಂಪ್ಟಮ್ಸ್ ಕಾಣುತ್ತಾ? ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್, ರೈಟ್? ಲಾಂಗ್ ರನ್ ಅದು ಸಿಗ್ತಾ ಇಲ್ಲ ಬಾಡಿಗೆ ಅಂದರೆ ಏನಾಗ್ಬೋದು? ಪ್ರೋಟೀನ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಮಸಲ್ ಮಾಸ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಸಾಕಷ್ಟು ಸ್ಟ್ರಕ್ಚರ್ಸ್ ಬಾಡಿಯಲ್ಲಿ ಪ್ರೋಟೀನ್ ಮೇಲೇ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಆದಾಗ ಆಟೋಮೆಟಿಕಲಿ ಮಸಲ್ ಮಾಸ್ ಮೇಂಟೈನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಂದು. ಆ್ಯಂಡ್ ಬಾಡಿಯಲ್ಲಿ ಸಾಕಷ್ಟು ಎನ್ಸೈಮ್ಸ್ ಇರುತ್ತೆ, ಎಷ್ಟೊಂದು ಬಯೋಕೆಮಿಕಲ್ ಪ್ರೊಸೆಸ್ಗೆ ಎನ್ಸೈಮ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅಲ್ಲೂ ಕೂಡ ಪ್ರೋಟೀನ್ಸ್, ಅವು ಕೂಡ ಒನ್ ಆಫ್ ದ ಫಾರ್ಮ್ ಆಫ್ ಪ್ರೋಟೀನ್ಸ್. ಸೊ ಅಲ್ಲಿ ಕೂಡ ಕೊರತೆಯಾಗಿ ಗೊತ್ತಿಲ್ಲದೇನೆ ನಮಗೆ ಸಾಕಷ್ಟು ಡಿಸೀಸ್ ಮ್ಯಾನಿಫೆಸ್ಟೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓಕೆ, ಸೊ ಈಗ ಸಪ್ಲಿಮೆಂಟ್ಸ್ ಅಂತಾರೆ, ಪ್ರೋಟೀನ್ ಅಂತಾರೆ. ಸೊ ನೆಕ್ಸ್ಟ್ ಥಿಂಗ್ ಹಿಟ್ಸ್ ಆರ್ ಮೈಂಡ್ ಇಸ್ ದ ಐಸೋಲೇಟ್. ಪ್ರೋಟೀನ್ ಐಸೋಲೇಟ್ ತಗೊಳ್ಳಿ, ಬಾಡಿ ಬಿಲ್ಡಿಂಗ್ ಮಾಡಿ. ಸೊ ವಾಟ್ ಯು ಹ್ಯಾವ್ ಟು ಟೆಲ್ ಅಬೌಟ್ ಇಟ್? There are many debates happening, right? Togondre, yeah, many builders take it and many don't prefer it. So what is your take on that? ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತ ಬಂದಾಗ ಅದರಲ್ಲಿ ಆ್ಯಕ್ಚುಲಿ ಏನಂದರೆ ಸ್ವಲ್ಪ ವೆರಿಫೈ ಮಾಡೋ ನೆಸೆಸಿಟಿ ಇರುತ್ತೆ. ನೀವು ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಆಫ್ ಆಲ್ ವೆರಿಫೈ ಮಾಡಬೇಕು. ಮೇಜರ್ ಥಿಂಗ್ಸ್ ಇದರಲ್ಲಿ ಏನಂದರೆ ಫ್ಲೇವರಿಂಗ್ ಏಜೆಂಟ್ಸ್ ಆ್ಯಂಡ್ ಡೈಜೆಸ್ಟಿವ್ ಏಡ್ಸ್ ಇವೇನು ಹಾಕಿರ್ತಾರೆ ಅದು ಇರೋ ಕಂಟೆಂಟ್ನ ಅವಾಯ್ಡ್ ಮಾಡಬೇಕು. ಇಟ್ ಶುಡ್ ಬಿ ಪ್ರಾಪರ್ ಪ್ರೋಟೀನ್ ಓನ್ಲಿ, ಲೈಕ್ ಅಮೈನೋ ಆ್ಯಸಿಡ್ ಅಂತ ಏನು ಹೇಳ್ತೀವಲ್ವ, ಆ ಕಂಟೆಂಟ್ ಇರೋ ಪ್ರೋಟೀನ್ ಸೋರ್ಸಸ್ನ ತಗೊಂಡ್ರೆ ಪ್ರಾಬ್ಲಮ್ ಅಲ್ಲ. ಬಟ್ ಫ್ಲೇವರ್ ಚೆನ್ನಾಗಾಗಲಿ, ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಫ್ಲೇವರ್, ವೆನಿಲಾ ಫ್ಲೇವರ್, ದೋಸ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್, ಇಸ್ ಇಟ್? ಸೊ ಅವು ಇಲ್ಲದೆ ಇರೋ ಪ್ರೋಟೀನ್ಸ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇಟ್ಸ್ ವೆಲ್ ಅಂಡ್ ಗುಡ್. ಯಾರು ಕಂಪ್ಲೇಂಟ್ ಮಾಡ್ಕೊಂಡು ಬಂದಿಲ್ವಾ ನಿಮಗೆ? ಅದೇ ಇದರ ಬಗ್ಗೆ ಪ್ರಾಬ್ಲಮ್ ಏನು ಅಂದರೆ ಜನರಿಗಿರೋ ಡೌಟು ಯಾವುದು brand. And also when you take those things, it is recommended to drink this much of water. Hydration is very important. Very important. Protein usually metabolize ಆಗೋದು ಥ್ರೂಔಟ್ ದ ಬಾಡಿ, ಬಟ್ ಎಕ್ಸ್ಕ್ರೀಷನ್ ಮೇನ್ಲಿ ಟೇಕ್ಸ್ ಪ್ಲೇಸ್ ಥ್ರೂ ಕಿಡ್ನೀಸ್ ಅಂತ ಹೇಳ್ತೀವಿ. ಸೊ ನಾವು ವಾಟರ್ ಲೈಕ್ ವಾಟರ್ ಕಡಿಮೆ ತಗೊಂಡ್ರೆ ಇದೆಲ್ಲ ಬಾಡಿಯಲ್ಲಿನೇ ಅಕ್ಯುಮುಲೇಟ್ ಆಗೋಕ್ಕೆ ಶುರು ಆಗುತ್ತೆ ಆ್ಯಂಡ್ ಸ್ಪೆಷಲಿ ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದೇ ಅವ್ರ ಪ್ರಿಕಾಷನ್ ತಗೋಬೇಕು ಏನು ಅಂದರೆ ಹೈಡ್ರೇಷನ್ ಚೆನ್ನಾಗಿರಬೇಕು.